Hello everyone, welcome to Square Catalyst and also welcome to 7th standard Ganit Prakash. So let's quickly figure it out, okay? ಸೊ ಏನು ಕೇಳ್ತಿದ್ದಾರೆ ಫಿಗರ್ ಇಟ್ ಔಟ್ ಅಲ್ಲಿ ಅಂದ್ರೆ ಕ್ಯಾನ್ ಯು ಡ್ರಾ ಲೈನ್ ಪ್ಯಾರಲಲ್ ಟು ಎಲ್ ಕೊಟ್ಟಿರೋ ಲೈನ್ ಎಲ್ ಅದಕ್ಕೆ ಪ್ಯಾರಲಲ್ ಆಗಿ ನಾವು ಲೈನ್ ಡ್ರಾ ಮಾಡಬೇಕು ದಟ್ ಗೋಸ್ ಥ್ರೂ ಅ ಪಾಯಿಂಟ್ ಎ ಅಂದ್ರೆ ಎ ಮುಖಾಂತರ ಲೈನ್ ಈ ರೀತಿ ಪಾಸ್ ಆಗಬೇಕು ಅಂದ್ರೆ ಎ ಮುಖಾಂತರ ಹಿಂಗೆ ಪಾಸ್ ಆಗಬೇಕು ಓಕೆನಾ ಸೊ ಹೌ ವಿಲ್ ಯು ಡ್ರಾ ಇಟ್ ವಿತ್ ದ ಟೂಲ್ಸ್ ಫ್ರಮ್ ಯೋರ್ ಜಾಮೆಟ್ರಿ ಬಾಕ್ಸ್ ಡಿಸ್ಕ್ರೈಬ್ ಯೋರ್ ಮೆಥಡ್ ಸೊ ಒಂದು ಮೆಥಡ್ನು ಡಿಸ್ಕ್ರೈಬ್ ಮಾಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಡ್ರಾ ಲೈನ್ ಪ್ಯಾರಲಲ್ ಲೈನ್ ಸೊ ನೀವೇನು ಮಾಡ್ತೀರಾ ಫಸ್ಟು ಸೆಟ್ ಸ್ಕ್ವೇರ್ನ ಲೈನ್ ಮೇಲೆ ಎಕ್ಸಾಕ್ಟ್ ಆಗಿ ಇಟ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ರೂಲರ್ನ ಪ್ಲೇಸ್ ಮಾಡಿ ದೆನ್ ಯು ಹ್ಯಾವ್ ಟು ಡ್ರ್ಯಾಗ್ ಇಟ್ ಟಿಲ್ ದ ಪಾಯಿಂಟ್ ಎಗೆ ಟಚ್ ಆಗೋ ಥರ ನೀವು ಸೆಟ್ ಸ್ಕ್ವೇರ್ನ ಡ್ರ್ಯಾಗ್ ಮಾಡಿ ದೆನ್ ಯು ಹ್ಯಾವ್ ಟು ಡ್ರಾ ಪ್ಯಾರಲಲ್ ಲೈನ್ ಓಕೆ ಸೊ ಹೌ ಕ್ಯಾನ್ ಯು ಡಿಸ್ಕ್ರೈಬ್ ದ್ಯಾಟ್ ಸೊ ಫಸ್ಟ್ placing a set square along the line L. ಲೈನ್ ಎಲ್ ಮೇಲೆ ನಾವೇನು ಮಾಡಬೇಕು ಸೆಟ್ ಸ್ಕ್ವೇರ್ನ ಫಸ್ಟ್ ಪ್ಲೇಸ್ ಮಾಡಬೇಕು ದೆನ್ ಪ್ಲೇಸಿಂಗ್ ಅ ರೂಲರ್ ಅಥವಾ ಸ್ಕೇಲ್ ಪರ್ಪೆಂಡಿಕ್ಯುಲರ್ ಟು ದ ಸೆಟ್ ಸ್ಕ್ವೇರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇಡಬೇಕು ದೆನ್ ಯು ಹ್ಯಾವ್ ಟು ಥರ್ಡ್ ಪಾಯಿಂಟ್ ಇಲ್ಲಿ ಬರೀತೀನಿ ದೆನ್ ಡ್ರ್ಯಾಗಿಂಗ್ ದ set square until it touches what point A ಟಚ್ ಆಗೋ ರೀತಿ ನಾವು ಅದನ್ನ ಡ್ರ್ಯಾಗ್ ಮಾಡಬೇಕು ದೆನ್ so this is third point now so this is third point then fourth point is then draw line along the set square okay yes then making parallel lines through a paper folding ಪೇಪರ್ನ ಫೋಲ್ಡ್ ಮಾಡ್ತಾ ಹೇಗೆ ಪ್ಯಾರಲಲ್ ಲೈನ್ನ ಡ್ರಾ ಮಾಡೋದು ಅಂತ ಅಬ್ಸರ್ವ್ ಮಾಡೋಣ ಓಕೆನಾ ಸೊ ಇಲ್ಲಿ ಎಕ್ಸಾಕ್ಟಾಗಿ ನಾವು ಎಕ್ಸಾಕ್ಟಾಗಿ ಫೋಲ್ಡ್ ಮಾಡ್ಬೋದು ಬಟ್ ಏನಾಗುತ್ತೆ ಮೆಜರ್ಮೆಂಟ್ ನಮಗೆ ಗೊತ್ತಾಗಲ್ಲ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಹೇಗೆ ಫೋಲ್ಡ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ದಟ್ ನಾವೇನು ಮಾಡಬೇಕು ಅಂದರೆ ಫಸ್ಟು ಇಲ್ಲಿ ಪೇಪರ್ನ ಈ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ಈ ಲೈನ್ ಮೇಲೆ ಎಕ್ಸಾಕ್ಟಾಗಿ ಪರ್ಪೆಂಡಿಕ್ಯುಲರ್ ಲೈನ್ ಬರಬೇಕು ಲೈನ್ ಎಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ನೋಡಿ ಈ ರೀತಿ ಫೋಲ್ಡ್ ಆದಾಗ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಆಯಿತು ಸೊ ಇಲ್ಲಿ ಎಷ್ಟು ಡಿಗ್ರಿ ಆಯಿತು 90 ಡಿಗ್ರಿ ಆಮೇಲೆ ಇಲ್ಲಿಂದ ಆ್ಯಂಗಲ್ ಲೈನ್ ಟಿಗೆ ಮತ್ತೆ ಪರ್ಪೆಂಡಿಕ್ಯುಲರ್ ಆಗಬೇಕು ಆ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ಈ ರೀತಿ ಸೊ ಆವಾಗ ನಮಗೆ ಇಲ್ಲಿ ಒಂದು ಲೈನ್ ಫಾರ್ಮ್ ಆಯಿತು ದಟ್ ಇಸ್ ಪ್ಯಾರಲಲ್ ಟು ಎಲ್ ಯಾಕೆ ಇದು ಪ್ಯಾರಲಲ್ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಗ ಟಿ ಅನ್ನೋದೇನಿದೆ ಇದೆ ಟ್ರಾನ್ಸ್ವರ್ಸಲ್ ಅಲ್ವಾ ಸೊ ಆ್ಯಂಗಲ್ ಇಲ್ಲಿ ಅಬ್ಸರ್ವ್ ಮಾಡಿ ಎಕ್ಸಾಕ್ಟಾಗಿ 90 ಡಿಗ್ರಿ ಇದೆ ಅಲ್ವಾ ಯಾಕಂದರೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಫೋಲ್ಡ್ ಮಾಡಿದ್ದು ಇಲ್ಲೂ 90 ಡಿಗ್ರಿ ಇದೆ ಇಲ್ಲೂ 90 ಡಿಗ್ರಿ ಇದೆ ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿದೆ ಈಕ್ವಲ್ ಆಗಿದೆ ಸೊ ವಿ ಕ್ಯಾನ್ ಸಿ ದಟ್ ಎಲ್ ಆ್ಯಂಡ್ ಎಮ್ ಆರ್ ಪ್ಯಾರಲಲ್ ಸೊ ವೈ ಲೈನ್ಸ್ ಎಲ್ ಆ್ಯಂಡ್ ಎಮ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಯಾಕೆ ಅಂತಂದರೆ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ formed by the transversal are equal that is 90 ಡಿಗ್ರಿ ಎರಡು ಈಕ್ವಲ್ ಆಗಿದೆ 90 ಡಿಗ್ರಿ ಕೂಡ ಇದೆ ಅದಕ್ಕೋಸ್ಕರ ಲೈನ್ ಎಲ್ ಮತ್ತು ಎಮ್ ಪ್ಯಾರಲಲ್ ಆಗಿದೆ ಸೊ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಬಗ್ಗೆ ನಿನ್ನೆ ನಾನು ಹೇಳ್ತಾ ಇದ್ದೆ ಹೇಗೆ ಅಂತಂದರೆ ಝೆಡ್ ಸೊ ಯು ಹ್ಯಾವ್ ಟು ಅಬ್ಸರ್ವ್ ಝೆಡ್ ಆ್ಯಂಗಲ್ ಅವಾಗ ನಿಮಗೆ ಆಲ್ಟರ್ನೇಟಿವ್ ಆ್ಯಂಗಲ್ ಸಿಗುತ್ತೆ ಅಂತ ಹೇಳಿದೆ ಆ್ಯಂಡ್ ಅದನ್ನು ನಿಮಗೆ ಟೆಕ್ನಿಕಲ್ ಆಗಿ ಹೇಳೋದಾದರೆ ಹೇಗೆ ಅದು ಝೆಡ್ ಅಂತಂದರೆ ಸೊ ಹಿಯರ್ ದೇ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಆ್ಯಂಗಲ್ ಎಫ್ಗೆ ಆಲ್ಟರ್ನೇಟಿವ್ ಆ್ಯಂಗಲ್ನ ಸರ್ಚ್ ಮಾಡಬೇಕು ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಆಲ್ಟರ್ನೇಟಿವ್ಗಿಂತ ಮುಂಚೆ ಕರೆಸ್ಪಾಂಡಿಂಗ್ ಆ್ಯಂಗಲ್ನ ಸರ್ಚ್ ಮಾಡಬೇಕು ಓಕೆನಾ ಏನನ್ನ ಸರ್ಚ್ ಮಾಡಬೇಕು ಕರೆಸ್ಪಾಂಡಿಂಗ್ ಆ್ಯಂಗಲ್ನ ಸರ್ಚ್ ಮಾಡಬೇಕು ಎಫ್ಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಯಾವುದು ಬಿಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಏನಿದೆ ಅದೇ ಆಲ್ಟರ್ನೇಟಿವ್ ಆ್ಯಂಗಲ್ ಆಫ್ ಎಫ್ ಓಕೆ ಸೊ ಪ್ಯಾರಲಲ್ ಲೈನ್ ಇದ್ದಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಇರುತ್ತಲ್ವಾ ಆ್ಯಂಗಲ್ ಎಫ್ಗೆ ಆ್ಯಂಗಲ್ ಬಿ ಈಕ್ವಲ್ ಆಗಿರುತ್ತೆ ಅಲ್ವಾ ಆಲ್ಮೋಸ್ಟ್ ಅಲ್ಲ ಈಕ್ವಲ್ ಆಗಿರುತ್ತೆ ಯಾಕಂದರೆ ಲೈನ್ ಪ್ಯಾರಲಲ್ ಆಗಿದೆ ಅದಕ್ಕೆ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ ನಾವು ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಡಿ ಆರ್ ಈಕ್ವಲ್ ವೈ ಬಿಕಾಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಯಾಕೆ ಅಂತಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆ್ಯಂಗಲ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಆ್ಯಂಗಲ್ ಎಫ್ ಸೊ ಎಫ್ ಮತ್ತು ಡಿ ಈಕ್ವಲ್ ಆಗಲ್ವಾ
ಸೊ ಎಫ್ ಮತ್ತು ಡಿ ಕೂಡ ಈಕ್ವಲ್ ಆಗಿರುತ್ತೆ. ಅದನ್ನು ನಾವು ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಆಲ್ಟರ್ನೇಟಿವ್ ಆ್ಯಂಗಲ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ, ಅದಕ್ಕೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ವಿ ವಿಲ್ ಗೆಟ್ ವಾಟ್? ಆಲ್ಟರ್ನೇಟಿವ್ ಆ್ಯಂಗಲ್ಸ್. ದೆನ್ ಕಮ್ಸ್ ದ ಆಕ್ಟಿವಿಟಿ. ಸೊ ಈಗ ಆಕ್ಟಿವಿಟಿಲಿ ಎಫ್ ಆ್ಯಂಗಲಿಗೆ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ನಾವೇನ ಮೆಜರ್ ಮಾಡಬೇಕು ಅಂತಂದ್ರೆ ಆ್ಯಂಗಲ್ ಡಿನ. ಓಕೆ, ಸೊ ಡೈರೆಕ್ಟ್ ಆಗಿ ನಮಗೆ ಗೊತ್ತು ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಬಿಕಾಸ್ ಆಲ್ಟರ್ನೇಟಿವ್ ಆ್ಯಂಗಲ್ಸ್. ಬಟ್ ಆದರೂ ಕೂಡ ನಮಗೆ ಆಲ್ಟರ್ನೇಟಿವ್ ಆ್ಯಂಗಲ್ ಕೂಡ ಸೇಮ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಆಕ್ಟಿವಿಟಿ ಕೊಟ್ಟಿರೋದು. ಆಯ್ತಾ? ಸೊ ಈಗ ಆ್ಯಂಗಲ್ ಎಫ್ಗೆ ಯಾವ್ದು ಈಕ್ವಲ್ ಅಂತ ಹೇಳಿದೆ ನಾನು? ಆ್ಯಂಗಲ್ ಎಫ್ಗೆ ಆ್ಯಂಗಲ್ ಬಿ ಈಕ್ವಲ್ ಅಂತ ಹೇಳಿದೆ. ಯಾಕಂತಂದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್, ನಾಟ್ ವರ್ಟಿಕಲಿ, ಕರೆಸ್ಪಾಂಡಿಂಗ್ ಆ್ಯಂಗಲ್. ಸೊ ಅದಕ್ಕೋಸ್ಕರ ಎಫ್ ಆ್ಯಂಗಲ್ ಏನು 120 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಬಿ ಆ್ಯಂಗಲ್ ಏನಾಯಿತು? ಆ್ಯಂಗಲ್ ಬಿ ಕೂಡ 120 ಡಿಗ್ರಿ ಆಯ್ತಲ್ವಾ? ಸೊ ನಾವು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ವಾಟ್? ಆ್ಯಂಗಲ್ ಡಿ, ಬಿಕಾಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಸೊ ಆ್ಯಂಗಲ್ ಡಿ ಏನಿದೆ ಅದು ಕೂಡ 120 ಡಿಗ್ರಿ ಆಯಿತು. ಸೊ ಈಗ ನಮಗೆ ಆ್ಯಂಗಲ್ ಎಫ್ 120 ಅಂತ ಕೊಟ್ಟರೆ ಡೈರೆಕ್ಟಾಗಿ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು 120 ಅಂತ ಬರೀಬೋದಾ? ಎಸ್, ಬಿಕಾಸ್ ಆಫ್ ಆಲ್ಟರ್ನೇಟಿವ್ ಆ್ಯಂಗಲ್. ಸೊ ಪ್ರೂವ್ ಆಯಿತು. ಈಗ ಆ್ಯಂಗಲ್ ಎಫ್ 120 ಆದ್ಮೇಲೆ ಆ್ಯಂಗಲ್ ಡಿ ಕೂಡ 120 ಡಿಗ್ರಿ ಆಗುತ್ತೆ. Alternative angles formed by a transversal intersecting a pair of parallel lines are equal to each other. Alternative angle ಏನು ಫಾರ್ಮ್ ಆಗುತ್ತೆ? ಟ್ರಾನ್ಸ್ವರ್ಸಲ್ ಲೈನ್ ಇಂದ ಪ್ಯಾರಲಲ್ ಲೈನ್ಸ್ ಇದ್ದಾಗ ಅದು ನಮಗೆ ಈಕ್ವಲ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಆಂಗಲ್ ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ಮಿಕ್ಕಿರೋ ಎಲ್ಲ ಆಂಗಲ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ತಿದ್ದಾರೆ. ಓಕೆನಾ? ಆಂಗಲ್ 6 is 135. ಸಿ ಹಿಯರ್, ಆಂಗಲ್ 6 is 135. ಸೊ ಫಸ್ಟ್ ನಿಮಗೆ ಇಲ್ಲಿ ಏನೇನು ನೆನಪಿಗೆ ಬರಬೇಕು ಅಂತ ಹೇಳ್ತೀನಿ. ಓಕೆನಾ? ಫಸ್ಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ನೆನ್ಪಿಟ್ಕೊಳ್ಳಿ. ದೆನ್ ಆಲ್ಟರ್ನೇಟಿವ್ ಆ್ಯಂಗಲ್ ನೆನ್ಪಿಟ್ಕೊಳ್ಳಿ. ಥರ್ಡ್ ಒನ್, ವಾಟ್ ಈಸ್ ದಟ್? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ದೆನ್ ಫೋರ್ತ್ ಒನ್ ಏನು ನೆನ್ಪಿಟ್ಕೋಬೇಕು ಅಂತಂದರೆ ಲೀನಿಯರ್ ಪೇರ್. ಲೀನಿಯರ್ ಪೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಿಮಗೆ ಅದೇ ಯೂಸ್ ಆಗೋದು. ಸೊ ಇಲ್ಲಿ ಆ್ಯಂಗಲ್ 6 ಅನ್ನೋದಕ್ಕೆ ಲೀನಿಯರ್ ಪೇರ್ ಯಾವುದು? ಆ್ಯಂಗಲ್ 5. ಆ್ಯಂಗಲ್ 7 ಕೂಡ ಲೀನಿಯರ್ ಪೇರ್, ಬಟ್ ಎರಡನ್ನು ಮಾತ್ರ ಅಟ್ ಅ ಟೈಮ್ ಕನ್ಸಿಡರ್ ಮಾಡಬೇಕು. ಈಗ ಆ್ಯಂಗಲ್ 6 135 ಆಯಿತು ಅಂದರೆ ಆ್ಯಂಗಲ್ 5 ಎಷ್ಟಾಗಿರುತ್ತೆ? ನಮಗೆ ಗೊತ್ತು ಆ್ಯಂಗಲ್ 5 ಮತ್ತು 6 ಲೀನಿಯರ್ ಪೇರ್ ಆಗಿದೆ ಅಂತಂದ್ರೆ ಏನೋ ಎರಡನ್ನು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ನನಗೆ ಆ್ಯಂಗಲ್ 6 ಗೊತ್ತು, ಎಷ್ಟು? 135 ಡಿಗ್ರಿ. ಆ್ಯಂಗಲ್ 5 ಗೊತ್ತಾ? ನೋ, ಐ ಡೋಂಟ್ ನೋ. ಹೌ ಟು ಫೈಂಡ್? ಕೆಲವು ಸತಿ 60 20 ಅಂತೆಲ್ಲ ಕೊಟ್ಟಾಗ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ರಿಮೈನಿಂಗ್ ಎಷ್ಟಿದೆ ಅಂತ. ಬಟ್ ಈ ರೀತಿ 135 ಅಂತೆಲ್ಲ ಕೊಟ್ಟಾಗ ಹೇಗೆ ಕಂಡುಹಿಡಿಯೋದು ಅಂತಂದರೆ ಆ್ಯಂಗಲ್ 5ನ ನಾವು ಇಲ್ಲೇ ಇಟ್ಕೋಬೇಕು. ಯಾಕಂದರೆ ಅದನ್ನು ಕಂಡುಹಿಡಿತಾ ಇದ್ದೀವಿ, ವಿಚ್ ಇಸ್ ಈಕ್ವಲ್ ಟು ಈ 135 ಏನಿದೆ ಅದನ್ನು ಟ್ರಾನ್ಸ್ಪೋಸ್ ಅಂತ ಹೇಳ್ತೀವಿ ನಾವು. 180 ಡಿಗ್ರಿಯಿಂದ ಮೈನಸ್ ಮಾಡಬೇಕು. ಟ್ರಾನ್ಸ್ವರ್ಸ್ ಅಂತಂದರೆ ಇಲ್ಲಿ ಏನು ಸೈನ್ ಇರುತ್ತೆ ಅದು ಚೇಂಜ್ ಆಗುತ್ತೆ. ಸೊ 180 ಡಿಗ್ರಿ ಮೈನಸ್ 135. ಸೊ ಎಷ್ಟಾಯಿತು ಇಲ್ಲಿಗೆ? 180 ಡಿಗ್ರಿನ 135ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ ವಿ ವಿಲ್ ಗೆಟ್ 45. ಓಕೆ, ಎಷ್ಟು ಬರುತ್ತೆ ನಮಗೆ? 45 ಡಿಗ್ರಿ ಬರುತ್ತೆ. ಆ್ಯಂಗಲ್ 5 ಎಷ್ಟು? ಆ್ಯಂಗಲ್ 5ದು ಮೆಜರ್ಮೆಂಟ್ ಅಂದರೆ ದಟ್ ಇಸ್ 45 ಡಿಗ್ರಿ. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, 5 ಅನ್ನೋ ಆ್ಯಂಗಲ್ದು ಮೆಜರ್ಮೆಂಟ್ ಎಷ್ಟು? 45 ಡಿಗ್ರಿ. 6 ಈಸ್ ವರ್ಟಿಕಲಿ ಅಪೋಸಿಟ್ ಟು 8 ಅಲ್ವಾ? ಅಂದರೆ 8 ಕೂಡ 135 ಡಿಗ್ರಿ ಆಯಿತು. 45 ಡಿಗ್ರಿ. 5 ಈಸ್ ವರ್ಟಿಕಲಿ ಅಪೋಸಿಟ್ ಟು 7, ಸೊ 7 ಈಸ್ ಆಲ್ಸೋ 45 ಡಿಗ್ರಿ. ಓಕೆ, ಸೊ ಈಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನ ಅಬ್ಸರ್ವ್ ಮಾಡೋಣ. 6ಗೆ ಯಾವುದು ಕರೆಸ್ಪಾಂಡೆಂಟ್? 2 ಅಂದಮೇಲೆ 2 ಕೂಡ ಈಕ್ವಲ್ ಅಲ್ವಾ 6ಗೆ? 135 ಡಿಗ್ರಿ ಆಗುತ್ತೆ. 135. ಸೊ 2ಗೆ 4 ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಸೊ 4 ಆ್ಯಂಗಲ್ 135 ಡಿಗ್ರಿ. 4 ಪಕ್ಕ ಇರುತ್ತೆ 3. ಸೊ ಎಷ್ಟಾಗುತ್ತೆ? 6 ಇಸ್ ವರ್ಟಿಕಲ್ ಆಲ್ಟರ್ನೇಟಿವ್ ಆ್ಯಂಗಲ್ ಟು ವಾಟ್? ಸೊ ಝೆಡ್ ಅಬ್ಸರ್ವ್ ಮಾಡಿ ಇಲ್ಲಿ, ಆಲ್ಟರ್ನೇಟಿವ್ ಆ್ಯಂಗಲ್ ಟು 5. 5ಗೆ ಆಲ್ಟರ್ನೇಟಿವ್ ಆ್ಯಂಗಲ್ 3 ಅಂದಮೇಲೆ 3 ಕೂಡ 45 ಡಿಗ್ರಿ. 3 is vertically opposite angle to 1. So 1 is 45 ಡಿಗ್ರಿ. ಅರ್ಥ ಆಯ್ತಾ? ಸೊ ಈಗ ನಮ್ಗೆ ಇಲ್ಲಿ ಎರಡೇ ಡಿಫ್ರೆಂಟ್ ಆ್ಯಂಗಲ್ ಸಿಕ್ಕಿದ್ದು ಯಾವುದು? 135 ಮತ್ತು 45. ಯಾವುದೋ ಒಂದು ಆ್ಯಂಗಲ್ ಕೊಟ್ಟರೆ ನಮ್ಗೆ ಎಲ್ಲನೂ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಪ್ಯಾಟರ್ನ್ ಬರುತ್ತೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಏನದು ಅಂತಂದರೆ ಇಂಟೀರಿಯರ್ ಆ್ಯಂಗಲ್. ಏನಿದು ಇಂಟೀರಿಯರ್ ಆ್ಯಂಗಲ್? ಇಲ್ಲಿ ಆ್ಯಂಗಲ್ 3ನ ಅಬ್ಸರ್ವ್ ಮಾಡಿ, 45 ಅಲ್ವಾ? ಆ್ಯಂಗಲ್ 6ನ ಅಬ್ಸರ್ವ್ ಮಾಡಿ, 135. ಸೊ ಆ್ಯಂಗಲ್ 3 ಮತ್ತು ಆ್ಯಂಗಲ್ 6ನ ನಾನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 45 ಡಿಗ್ರಿ ಪ್ಲಸ್ 135 ಡಿಗ್ರಿ. ಡು ಐ ಗೆಟ್ 180 ಡಿಗ್ರಿ?
ಎಸ್ ಐ ಡು. 45 ಮತ್ತು 135 ಡಿಗ್ರಿನ ಆ್ಯಡ್ ಮಾಡಿದ್ರೆ ನನಗೆ 180 ಡಿಗ್ರಿ ಬರ್ತಿದೆ. ಅಂದಮೇಲೆ ಇವೆರಡನ್ನ ನಾನು ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಕರಿತೀನಿ. ಯಾಕೆ ಅಂದರೆ ಅಬ್ಸರ್ವ್ ಮಾಡಿ, ಇಂಟೀರಿಯರ್ ಹೊರಗಡೆ, ಒಳಗಡೆ ಇದೆ, ಕವರ್ ಆಗಿದೆ. ಸೊ ಇದು ಒಳಗಡೆ ಇದೆ, ಇದು ಇದಿಷ್ಟು 4, 3, 5, 6 ಇದಿಷ್ಟು ಇಂಟೀರಿಯರ್ ಆ್ಯಂಗಲ್ ಈ ರೀತಿ ಇದೆ ಅಲ್ಲ. ಸೊ ಇಲ್ಲಿ ಇದಿಷ್ಟನ್ನ ನಾವು ಇಂಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ. ಇವೆರಡನ್ನು ಸಮ್ ಮಾಡಿದ್ರೆ ಸೇಮ್ ಇರುತ್ತೆ, ಇವೆರಡನ್ನು ಸಮ್ ಮಾಡಿದ್ರೆ 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಸೇಮ್ ಅಂದರೆ 180 ಡಿಗ್ರಿ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಇವೆರಡು ಏನಾಗಿರುತ್ತೆ, 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಅದನ್ನು ನಾವು ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 3 ಇದೆ, ಆ್ಯಂಗಲ್ ಇಲ್ಲಿ 6 ಇದೆ. ಸೊ 3 + 6 ಈಸ್ 180 ಡಿಗ್ರಿ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಇಂಟೀರಿಯರ್ ಆ್ಯಂಗಲ್. ಅರ್ಥ ಆಯ್ತಲ್ವಾ? ಈ ಇಂಟೀರಿಯರ್ ಆ್ಯಂಗಲ್ ಕೂಡ ಇಂಪಾರ್ಟೆಂಟ್. ಸೊ ನಾವು ಇಲ್ಲಿವರೆಗೂ ಏನೇನು ಕಲ್ತ್ವಿ ಅಂದರೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ ಅಂದ್ರೇನು, ಆಲ್ಟರ್ನೇಟಿವ್ ಆ್ಯಂಗಲ್ ಅಂದ್ರೇನು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಲೀನಿಯರ್ ಪೇರ್ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್. ಲೀನಿಯರ್ ಪೇರ್ ಆ್ಯಂಡ್ ಇಂಟೀರಿಯರ್ ಆ್ಯಂಗಲ್ ಎರಡು ಸಮ್ಸ್ ಅಪ್ ಟು 180 ಡಿಗ್ರಿ. ಎರಡನ್ನೂ ಸಮ್ ಮಾಡಿದ್ರೆ ಏನಾಗುತ್ತೆ, 180 ಡಿಗ್ರಿ. ಲೀನಿಯರ್ ಪೇರ್ ಅಂತ ಅಂದರೆ ಸ್ಟ್ರೇಟ್ ಲೈನಲ್ಲಿ ಬರುತ್ತೆ. ನೀವು ಕೇಳ್ಬೋದು ಎರಡಕ್ಕೂ ಏನು ಡಿಫ್ರೆನ್ಸ್, ನಾವು ಇದನ್ನು ಯಾಕೆ ಲೀನಿಯರ್ ಪೇರ್ ಅಂತ ಕರಿತಿಲ್ಲ ಅಂತ. ಯಾಕೆ ಅದನ್ನು ಲೀನಿಯರ್ ಪೇರ್ ಅಂತ ಕರಿತಿಲ್ಲ ಅಂದರೆ, ಅವೆರಡು ಒಂದೇ ಸ್ಟ್ರೇಟ್ ಲೈನಲ್ಲಿ ಇಲ್ಲ. ಈ ರೀತಿ ಸ್ಟ್ರೇಟ್ ಲೈನ್ ಇದ್ದು ಈ ಸ್ಟ್ರೇಟ್ ಲೈನಲ್ಲಿ ಎರಡು ಆ್ಯಂಗಲ್ ಬರುತ್ತೆ, ಅದನ್ನು ಲೀನಿಯರ್ ಪೇರ್ ಅಂತ ಕರೆಯೋದು. ಬಟ್ ನಮಗಿರೋ ಆ್ಯಂಗಲ್ ಹೇಗಿದೆ, ಹೀಗಿದೆ. ಸೊ ಇವೆರಡು ಪ್ಯಾರಲಲ್ ಲೈನ್ಸ್ ಆಗಿದೆ, ಮಧ್ಯದಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ದಟ್ ಇವೆರಡು ಆ್ಯಂಗಲ್ ಏನಾಗುತ್ತೆ, ಸಮ್ ಆದರೆ 180 ಡಿಗ್ರಿ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಇಂಟೀರಿಯರ್ ಆ್ಯಂಗಲ್ಸ್. ಸೊ ಅದು ಹೇಗೆ ಫಾರ್ಮ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ. ಇಲ್ಲೂ ಪ್ಯಾರಲಲ್ ಲೈನ್ಸ್ ಬಂದಿರುತ್ತೆ, ಇವೆರಡು ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ, ಕೆಳಗಡೆ ಬಾಟಮಲ್ಲಿರೋ ಆ್ಯಂಗಲ್ಸ್ ಇಂಟೀರಿಯರ್ ಪೇರ್ ಆಗುತ್ತೆ. ಓಕೆ, ಎಸ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲೈನ್ಸ್ ಎಲ್ ಎಮ್ ಆರ್ ಇಂಟರ್ಸೆಕ್ಟೆಡ್ ಬೈ ಅ ಟ್ರಾನ್ಸ್ವರ್ಸಲ್ ಟಿ. ಪ್ಯಾರಲಲ್ ಲೈನ್ ಅಂತ ಅವ್ರು ಹೇಳ್ತಾ ಇಲ್ಲ, ಜಸ್ಟ್ ಲೈನ್ ಎಲ್ ಮತ್ತು ಎಮ್ ಅಂತ ಹೇಳ್ತಿದ್ದಾರೆ. ಓಕೆ, ಎರಡು ಟ್ರಾನ್ಸ್ವರ್ಸಲ್ ಇಂದ ಇಂಟರ್ಸೆಕ್ಟ್ ಆಗಿದೆ. ಆ್ಯಂಡ್ ಎ ಆ್ಯಂಗಲ್ ಏನು ಫಾರ್ಮ್ ಆಗಿದೆ, ಅದು 120 ಡಿಗ್ರಿ. ಆ್ಯಂಡ್ ಆ್ಯಂಗಲ್ ಎಫ್ ಇಸ್ 70 ಡಿಗ್ರಿ. ಆರ್ ಲೈನ್ಸ್ ಎಲ್ ಆ್ಯಂಡ್ ಎಮ್ ಪ್ಯಾರಲಲ್ ಟು ಈಚ್ ಅದರ್. ಎಲ್ ಮತ್ತು ಎಮ್ ಲೈನ್ ಪ್ಯಾರಲಲ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಓಕೆನಾ, ಎರಡು ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ನಮಗೆ ಪ್ಯಾರಲಲ್ ಅಂದ ತಕ್ಷಣ ನಮ್ಗೆ ಏನು ಗೊತ್ತಾಗಬೇಕು, ಒಂದು ಆಲ್ಟರ್ನೇಟಿವ್ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ, ಇಂಟೀರಿಯರ್ಸ್ ಆ್ಯಂಗಲ್ಸ್ 180 ಡಿಗ್ರಿ ಆಗಿರುತ್ತೆ ಪೇರು, ಆ್ಯಂಡ್ ದೆನ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಮೇನ್ ಆಗಿ ಈಕ್ವಲ್ ಆಗಿರುತ್ತಲ್ವಾ. ಸೊ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ನ ಚೆಕ್ ಮಾಡೋಣ. ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಎ ಏನು ಫಾರ್ಮ್ ಮಾಡುತ್ತೆ, ಸ್ಟ್ರೇಟ್ ಲೈನಲ್ಲಿದೆ ಅಲ್ವಾ. ಸೊ ದಟ್ ಫಾರ್ಮ್ಸ್ ಲೀನಿಯರ್ ಪೇರ್. ಸೊ 120 ಆದಮೇಲೆ ಇಲ್ಲಿಗೆ ಎಷ್ಟಾಗಿರುತ್ತೆ, ನಿಮಗೆ ಹಾಗೆ ಕಂಡುಹಿಡಿಯೋಕೆ ಕಷ್ಟ ಆಗ್ತಿದೆ ಅಂದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ವಿಲ್ ಬಿ 180 ಡಿಗ್ರಿ. ಸೊ ಇದು ಆ್ಯಂಗಲ್ ಸಿಂಬಲ್ ಹಾಕಬೇಕು. ಸೊ ಆ್ಯಂಗಲ್ ಎ 120 ಆಯಿತು ಅಂದರೆ ಬಿ ಎಷ್ಟು ಅಂತ ಕಂಡುಹಿಡಿಯೋದಕ್ಕೆ ನೀವು 180ಇಂದ ಮೈನಸ್ ಮಾಡಬೇಕಾಗುತ್ತೆ. ಸೊ 180 ಡಿಗ್ರಿ ಮೈನಸ್ 120 ಡಿಗ್ರಿ ಎಷ್ಟಾಗುತ್ತೆ, 80 ಮೈನಸ್ 20 ಅಂದರೆ 60. ಸೊ ಆ್ಯಂಗಲ್ ಬಿ ಎಷ್ಟಾಗಿರಬೇಕು, 60 ಆಗಿರಬೇಕು. ಸೊ ಲೀನಿಯರ್ ಪೇರಿಂದ ನಮಗೆ ಗೊತ್ತಾಯಿತು ಆ್ಯಂಗಲ್ ಬಿ ಎಷ್ಟು ಅಂದರೆ 60 ಡಿಗ್ರಿ. ಬಿ ಮತ್ತು ಎಫ್ ಆ್ಯಂಡ್ ಬಿ ಆರ್ ವಾಟ್, ಕರೆಸ್ಪಾಂಡಿಂಗ್. ಸೊ ವೆದರ್ ದೇ ಆರ್ ಈಕ್ವಲ್ ಆರ್ ನಾಟ್ ಅಂತ ನಾವೀಗ ಕಂಡುಹಿಡಿಬೇಕು. ಆ್ಯಂಗಲ್ ಬಿ ಎಷ್ಟು 60, ಆ್ಯಂಗಲ್ ಎಫ್ ಎಷ್ಟು 70 ಇದೆ. ದೇ ಆರ್ ನಾಟ್ ಈಕ್ವಲ್ ಆಗಿಲ್ಲ. ಸೊ ಅವೆರಡು ಈಕ್ವಲ್ ಆಗಿಲ್ಲ ಅಂದಮೇಲೆ ನಾನೇನಂತ ಹೇಳ್ಬೋದು, ಲೈನ್ ಎಲ್ ಆ್ಯಂಡ್ ಲೈನ್ ಎಮ್ ಆರ್ ನಾಟ್ ಪ್ಯಾರಲಲ್. ಅರ್ಥ ಆಯ್ತಾ? ಈ ರೀತಿ ಒಂದೊಂದು ನಾವೇನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದಕ್ಕೆಲ್ಲ ಕ್ರೈಟೀರಿಯಾ ಯೂಸ್ ಮಾಡಬೇಕು. ಈಗ 120 ಇರೋದು ಇಲ್ಲಿ 60 ಅಂತ ನಾನು ಹೇಗೆ ಕಂಡುಹಿಡಿದಿದ್ದೆ, ಯಾಕೆ ಲೀನಿಯರ್ ಪೇರಿಂದ ಕಂಡಿದ್ದೆ. ಈ ರೀತಿ ಒಂದೊಂದಕ್ಕೂ ನೀವು ಟೈಟಲ್ ಕೊಡಬೇಕು. ಅರ್ಥ ಆಯ್ತಾ? ಎಸ್. ಸೊ ಥರ್ಡ್ ಎಕ್ಸಾಂಪಲ್ ಇದೆ. ಇಲ್ಲೇನು ಅಂದರೆ ಪ್ಯಾರಲಲ್ ಲೈನ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಎಲ್ ಮತ್ತು ಎಮ್ ಏನಾಗಿದೆ, ಪ್ಯಾರಲಲ್ ಲೈನ್ ಆಗಿದೆ. ಆರ್ ಇಂಟರ್ಸೆಕ್ಟೆಡ್ ಬೈ ಟ್ರಾನ್ಸ್ವರ್ಸಲ್ ಟಿ. ಸೊ ಇಂಟರ್ಸೆಕ್ಟ್ ಆಗಿದೆ. ಆ್ಯಂಗಲ್ 3 ಕೊಟ್ಟಿದ್ದಾರೆ ಎಷ್ಟು, 50 ಡಿಗ್ರಿ. ಸೊ ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ 6? ನಾನೇನು ಹೇಳಿದೆ, ಇಂಟೀರಿಯರ್ ಪೇರ್ ಬಗ್ಗೆ ಹೇಳಿದ್ದೆ ಅಲ್ವಾ. ಈಗ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಮೆಜರ್ಮೆಂಟ್ ಆಫ್ 6 ಕೇಳ್ತಿದ್ದಾರೆ ಅಂದರೆ ಈ ಆ್ಯಂಗಲ್. ಅಂಡರ್ಸ್ಟುಡ್? ಈಗ ಬರುತ್ತೆ ಕಾನ್ಸೆಪ್ಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ. ಇಂಟೀರಿಯರ್ ಆ್ಯಂಗಲ್ಸ್ದು ಏನಾಗಿರುತ್ತೆ, ಸಮ್ಮು 180 ಡಿಗ್ರಿ ಆಗಿರುತ್ತೆ. ಸೊ ಆ್ಯಂಗಲ್ 3 ಮತ್ತು ಆ್ಯಂಗಲ್ 6 ಈಗ ನಮಗೆ ಎಲ್ಲೂ ಲೈಕ್ ಇಂಡೈರೆಕ್ಟ್ ವೇಲ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಆ್ಯಂಗಲ್ 3ಇಂದ ಆ್ಯಂಗಲ್ 4 ಕಂಡುಹಿಡಿದು 4ಇಂದ ಮತ್ತೆ 5ಗೆ ಕರೆಸ್ಪಾಂಡೆನ್ಸ್ ಮಾಡಿ ಆಮೇಲೆ ಮತ್ತೆ ಇದನ್ನು ಈಕ್ವೇಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ 3 ಮತ್ತು 6 ಏನಾಗಿರಬೇಕು, ಆ್ಯಂಗಲ್ 180 ಡಿಗ್ರಿ ಆಗಿರಬೇಕು. ಸೊ ಆ್ಯಂಗಲ್ 3 50 ಆಗಿದ್ದರೆ ಆ್ಯಂಗಲ್ 6 ಹೇಗೆ ಫೈಂಡ್ ಔಟ್ ಮಾಡೋದು, 180ಇಂದ ಸಬ್ಟ್ರಾಕ್ಟ್ ಮಾಡಬೇಕು ನಾವು. ಆ್ಯಂಗಲ್ 6 ವಿಲ್ ಬಿ ಈಕ್ವಲ್ ಟು, ಈಗ 50ನ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀನಿ ಅಂದರೆ 180 ಡಿಗ್ರಿಗೆ ಮೈನಸ್ 50 ಮಾಡ್ತಾ ಇದ್ದೀನಿ. ಸೊ 80 ಮೈನಸ್ 50 ಎಷ್ಟಾಗುತ್ತೆ, 180 ಮೈನಸ್ 50 ದಟ್ ಈಸ್ 130 ಡಿಗ್ರಿ.
ಸೊ ಆಂಗಲ್ 6 ಏನಾಯಿತು 130 ಡಿಗ್ರಿ. ಓಕೆ, ಅಂಡರ್ಸ್ಟುಡ್? ಎಸ್. ಅದೇ ರೀತಿ ನಾವು ಇಂಟೀರಿಯರ್ ಆಂಗಲ್ಸ್ ಯೂಸ್ ಮಾಡಿ ಬೇಗ ಐಡೆಂಟಿಫೈ ಮಾಡ್ಬೋದು ಆಂಗಲ್ಸ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇಸ್ they have given solution and they have explained what is the angles are called. So these 3 ಮತ್ತು 6 ನಾವೇನಂತ ಕರಿತೀವಿ ಇಂಟೀರಿಯರ್ ಆಂಗಲ್ಸ್. ಇನ್ನೊಂದು ಇಂಟೀರಿಯರ್ ಆಂಗಲ್ಸ್ ಯಾವ್ದಿದೆ ಚೆಕ್ ಮಾಡಿ ಇಲ್ಲಿ. ಇನ್ನೊಂದು ಇಂಟೀರಿಯರ್ ಆಂಗಲ್ ಬಂದು 4 and 5. ಓಕೆ, ಸೊ ಕಾನ್ಸೆಪ್ಟ್ ಈಸಿ ಇದೆ. ಮತ್ತೆ ಮತ್ತೆ ರಿವೈಸ್ ಮಾಡ್ಕೊಳ್ಳಿ, ವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಈಸ್ ದೇರ್ ಆರ್ ಅ ರಿಲೇಷನ್ ಬಿಟ್ವೀನ್ 6 and 3? ಎಸ್, ವಾಟ್ ಐ ಸೆಡ್, ಎರಡಕ್ಕೂ ರಿಲೇಷನ್ ಇದೆ. ಏನು ಅಂತಂದ್ರೆ ಸಮ್ ಮಾಡಿದ್ರೆ 180 ಡಿಗ್ರಿ. ಸೊ ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ಸ್ ಇಸ್ ಕಾಲ್ಡ್ 180 ಡಿಗ್ರಿ. ಎಸ್, ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.